ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬಿಂದ್ಯಾ. ಸೊ ಟುಡೇ ಐ ಆಮ್ ಬ್ಯಾಕ್ ವಿತ್ ಎಟ್ ಅನದರ್ ಡೈಲಿ ವ್ಲಾಗ್. ಇವತ್ತೇನಪ್ಪ ಅಂದರೆ ನಾವು ಊರಿಗೆ ಹೋಗ್ತಾ ಇದ್ದೀವಿ. ಯುಗಾದಿ ಹಬ್ಬ ಇರೋದ್ರಿಂದ ಸೊ ಊರಲ್ಲಿ ಸೆಲೆಬ್ರೇಟ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಕಮ್ ಲೆಟ್ಸ್ ಗೋ. ಊರಿಗೆ ಹೋಗ್ತಾ ಇರೋದ್ರಿಂದ ಇವತ್ತೇ ಜೀವಿತ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿದ್ದಾಳೆ. ನಾನು ನಮ್ಮ ಮನೆಯಿಂದ ಜೀವಿತ ಮನೆಗೆ ಬಂದಿದ್ದೆ. ಇಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡು ಅವ್ರು 4 ಜನ ಮತ್ತು ನಾನೊಬ್ಳು. ಬ್ಯಾಂಗ್ಳೂರಿಂದ ನಮ್ಮೂರಿಗೆ ಅರೌಂಡ್ 3-4 ಅವರ್ಸ್ ಜರ್ನಿ. ನಾವು ಹೊರಟಾಗ 11:30 ಆಗಿತ್ತು. ಒಳ್ಳೆ ಬಿಸಿಲು ಟೈಮು. ಎಷ್ಟು ಸೆಕೆ ಆಗ್ತಾ ಇತ್ತು ಅಂದರೆ ನಮಗೆ 3-4 ಅವರ್ಸ್ ಜರ್ನಿ ಒಳ್ಳೆ 10 ಅವರ್ಸ್ ಜರ್ನಿ ಮಾಡೋ ಥರ ಅನಿಸ್ತಾ ಇತ್ತು. ಎಷ್ಟೋದ್ರೂ ಸಿಗ್ತಾನೆ ಇಲ್ವಲ್ಲ ಅಂತ. ಫೈನಲಿ ನಾವು ಪಿರಿಯಾಪಟ್ಟಣ ರೀಚ್ ಆದ್ವಿ. ಇದು ಪಿರಿಯಾಪಟ್ಟಣ ಟೌನು. ಇಲ್ಲಿಂದ ನಮ್ಮ ಮನೆ ಬಂದು 3 ಕಿಲೋಮೀಟರ್ಸ್ ಆಗುತ್ತೆ. ನಮ್ಮದು ಪಕ್ಕ ಹಳ್ಳಿ ಇರೋದು. ನಾನು ಊರ ಕಡೆ ಬಂದು ಅರೌಂಡ್ 6 ಮಂತ್ಸ್ ಆಯಿತು. ಲಾಸ್ಟ್ ಟೈಮ್ ಬಂದಿದ್ದು ಗೌರಿ ಹಬ್ಬಕ್ಕೆ. ಅದು ಬಿಟ್ಟರೆ ಇವತ್ತು ಯುಗಾದಿಗೆ ಅಂತ ಹೋಗ್ತಾ ಇದ್ದೀನಿ. ನಮ್ಮ ಅಪ್ಪ ಅಮ್ಮನೂ ಸ್ವಲ್ಪ ಕೆಲಸ ಇದ್ದಿದ್ದರಿಂದ ಬ್ಯಾಂಗ್ಳೂರಲ್ಲಿದ್ದರು ಸ್ವಲ್ಪ ದಿನ, ಅದಕ್ಕೆ ಊರ ಕಡೆ ಬಂದಿರಲಿಲ್ಲ. ಸೊ ಇದೇ ನಮ್ಮ ಮನೆ. ನಮ್ಮ ಅಪ್ಪ ಅಮ್ಮ ಇರಲಿಲ್ಲ, ಆಚೆ ಹೋಗಿದ್ರು. ನಾವು ಇಲ್ಲಿ ಬಂದು ಕಾರ್ ಪಾರ್ಕ್ ಮಾಡಿ ಲಗೇಜ್ ಎಲ್ಲ ತೆಗಿತಾ ಇದ್ವಿ. ಕಾರಲ್ಲಿ ಇದ್ದಿದ್ದು ತುಂಬ ಅಂದರೆ ತುಂಬಾನೇ ಲಗೇಜ್ ತಂದಿದ್ವಿ. ಬಿಕಾಸ್ ಇನ್ನೊಂದು 15 ಡೇಸಲ್ಲಿ ನನ್ನ ಕಸಿನ್ ಜೀವಿತ ಅದು ಮದುವೆ ಇರೋದ್ರಿಂದ ಅದಕ್ಕೆ ಬೇಕಾಗಿದ್ದು ಸ್ವಲ್ಪ ಐಟಮ್ಸ್ ಎಲ್ಲ ಹಾಗೆ ತಂದಿದ್ವಿ ಬರ್ತಾ. ಸೊ ನೀವೇ ನೋಡ್ಬೋದು ಎಷ್ಟು ಲಗೇಜ್ ತಂದಿದ್ದೀವಿ ಕಾರಲ್ಲಿ ಅಂತ. ಎಲ್ಲ ಆಚೆ ತೆಗೆದ್ಮೇಲೆ ಅನಿಸ್ತು ಇಷ್ಟೊಂದು ಲಗೇಜ್ ನಾವು ಕಾರಲ್ಲಿ ತಂದುವ ಅಂತ ಅಷ್ಟಿತ್ತು. ಸೊ ಎಲ್ಲನೂ ಒಳಗಡೆ ಎತ್ತಿಟ್ವಿ. ಬರೋಷ್ಟರಲ್ಲಿ ವಿ ವರ್ ಸೂಪರ್ ಹಂಗ್ರಿ. ಆಲ್ಸೋ ಮನೇಲಿ ಅಮ್ಮನೂ ಇರಲಿಲ್ಲ ಅಡುಗೆ ಮಾಡ್ಕೊಡೋಕ್ಕೆ. ಅವ್ರು ಬರೋದು ಈವ್ನಿಂಗು. ಅದಕ್ಕೆ ಇಲ್ಲೇ ಪಕ್ಕದಲ್ಲಿ ದೊಡ್ಡಪ್ಪ ಮನೆ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ. ಸೊ ಇದೇ ನಮ್ಮ ದೊಡ್ಡಪ್ಪ ಮನೆ. ನಮ್ಮ ಜೀವಿತ ಶೆಕೆಗೆ ಫ್ರಿಜ್ ಒಳಗೆ ಮುಖ ಇಟ್ಕೊಂಡು ತಣ್ಣಗೆ ಮಾಡ್ಕೊತಾ ಇದ್ದಾಳೆ. ಆಮೇಲೆ ಎಲ್ಲರೂ ಕೈ ಕಾಲೆಲ್ಲ ತೊಳ್ಕೊಂಡು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಊಟಕ್ಕೆ ದೊಡ್ಡಮ್ಮ ಕಾಳು ಸಾರು ಮಾಡಿದ್ರು. ತುಂಬ ಹಶ್ವಾಗಿರೋದ್ರಿಂದ ಎಲ್ಲರೂ ಚೆನ್ನಾಗಿ ಬ್ಯಾಟಿಂಗ್ ಮಾಡಿಕೊಂಡು ದೊಡ್ಡಪ್ಪ ದೊಡ್ಡಮ್ಮ ಜೀವಿತನ ಮದುವೆ ಇನ್ವಿಟೇಷನ್ ಕೊಡೋಕ್ಕೆ ಅವ್ರ ಕಸಿನ್ ಸಿಸ್ಟರ್ಸ್ ಮನೆಗೆ ಹೋಗ್ತಾ ಇದ್ರು. ಸೊ ನಾವೂ ಅವ್ರ ಜೊತೆ ಹೋದ್ವಿ. ನಾವು ತುಂಬ ವರ್ಷಗಳಾಗೋಗಿತ್ತು ಅಲ್ಲೆಲ್ಲ ಹೋಗೋಣ ನಾವೂ ಅಂತ ಅಂದ್ಕೊಂಡು ಹೊರಟ್ವಿ ಎಲ್ಲರೂ. ನಮ್ಮ ಮನೆಯಿಂದ ಇಲ್ಲಿಗೆ ಬರೋಕ್ಕೆ ಅರೌಂಡ್ 10 ಕಿಲೋಮೀಟರ್ಸ್ ಆಗುತ್ತೆ. ಸೊ ಡೆಸ್ಟಿನೇಷನ್ 1 ರೀಚ್ ಆದ್ವಿ. ಇದು ಮೊದಲನೇ ಮನೆ ಇನ್ವಿಟೇಷನ್ ಕೊಡೋಕ್ಕೆ ಬಂದಿರೋದು. ಆ್ಯಂಡ್ ಹಿಯರ್ ವಿ ಮೆಟ್ ದಿಸ್ ಕ್ಯೂಟಿ. ಇವನ ಹೆಸರು ಚಾರ್ಲಿ ಅಂತ. ಎಲ್ಲರೂ ಬರ್ಬೇಕು. 2 ದಿವಸ ಅಮ್ಮ ಬರ್ಬೇಕು. ಇಲ್ಲ ಮಹಾಲಕ್ಷ್ಮಿ ಚೌಟ್ರಿ ಇನ್ನು ಅಲ್ಲಿ ಎಲ್ಲ ಹೋಗ್ಬೇಕು. ಪೇಟೆಯಲ್ಲಿ ಅಲ್ಲಿ ಯಾರ್ಯಾರ್ದು ಮನೆಗೆ ಕತ್ಲಾಗಷ್ಟು ಹೋಗೋಣ. ಸೊ ಇದು ಡೆಸ್ಟಿನೇಷನ್ ನಂಬರ್ 2. ಅಲ್ಲೇ ಫಸ್ಟ್ ಮನೆ ಹೋಗಿದ್ವಲ್ಲ ಅದ್ರ ಪಕ್ಕದಲ್ಲೇ ಇರೋದು. ಇದು ಆಲ್ಮೋಸ್ಟ್ ಕಾಡು ಹತ್ತತ್ರ ಇರೋದು. ತುಂಬ ಚೆನ್ನಾಗಿದೆ. ಅವ್ರ ಮನೆಯೂ ಅಷ್ಟೇ ತುಂಬ ಕ್ಯೂಟಾಗಿದೆ. ಐ ಲೈಕ್ ಇಟ್ ಸೋ ಮಚ್. ಹಾಗೆ ಕ್ವಿಕ್ಕಾಗಿ ಒಂದು ಹೋಮ್ ಟೂರ್ ಕೊಡ್ತೀನಿ ಇವ್ರದ್ದು. ನೋಡಿ ಮನೆ ಎಷ್ಟು ಚೆನ್ನಾಗಿದೆ ಅಂತ.
ಸೊ ಇಲ್ಲೂ ಇನ್ವಿಟೇಷನ್ ಕೊಟ್ಬಿಟ್ಟು ಮೂರನೇ ಮನೆಗೆ ಹೋದ್ವಿ. ಎಲ್ಲ ಆನೆಗಳು ಬರ್ತವೆ ಅಂತ. ಸೊ ಮೂರನೇ ಮನೆಯಲ್ಲೂ ಇನ್ವಿಟೇಷನ್ ಕೊಟ್ಟಾಯಿತು. ಆಮೇಲೆ ಮನೆ ಹಿಂದೆ ಬಂದ್ವಿ ಸುಮ್ಮನೆ ನೋಡೋಕ್ಕೆ ಅಂತ. ದೆನ್ ವಿ ಮೆಟ್ ದಿಸ್ ಕ್ಯೂಟೀಸ್. ಹಾಯ್. ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ತೀನಿ ನಾನು. ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ಆ್ಯಂಡ್ ಮರೀದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.